ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರ ಸ್ವಲ್ಪ ನಾನು ಬೇಗನೆ ಎದ್ದಿದ್ದೆ ಹೇಳಬೇಕಂದ್ರೆ. ಯಾಕಂದರೆ ಅಂದರೆ ಮನೇಲಿ ಈ ಸಣ್ಣ ಆಗೋದಕ್ಕೆ ಒಂದು ರೆಮಿಡಿ ಮಾಡಬೇಕಿತ್ತು. ಅದಕ್ಕೋಸ್ಕರ ಯಾಕಂದರೆ ಇದನ್ನು ನಾನು ಮಾಡಿದೆ 15 ದಿನದಲ್ಲಿ 2 kg ಸಣ್ಣ ಆದೆ. ಅದಕ್ಕೋಸ್ಕರ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ನಾನು ಇಲ್ಲಿ ಏನೇನು ತೊಗೋತಾ ಇದ್ದೀನಿ ಅಂದರೆ, ಇಲ್ಲೊಂದು ಸಣ್ಣ ಬಟ್ಲು ಇಟ್ಕೊಂಡಿದ್ದೀನಲ್ಲ ನಾನು. ಈ ಬಟ್ಲಲ್ಲಿ ಎಲ್ಲ ಸಮಭಾಗವಾಗಿ 1 ಬಟ್ಲು ಜೀರಿಗೆ, 1 ಬಟ್ಲು ಮೆಂತ್ಯ, 1 ಬಟ್ಲು ಅಜ್ವಾಣ ಅಂದರೆ ನೀವು ಹೋಮ್ಕಾಳು ಅಂತ ಹೇಳ್ತೀರಲ್ಲ ಅದು, ಮತ್ತು 1 ಬಟ್ಲು ಸೋಂಪು. ಇಷ್ಟನ್ನು ನಾನಿಲ್ಲಿ ತಗೋತಾ ಇದ್ದೀನಿ. ನಿಜ ಫಸ್ಟು ಇದನ್ನು ನಮ್ಮ ಅಮ್ಮ ಮಾಡಿದ್ರು, ಆಮೇಲೆ ನಮ್ಮ ಚಿಕ್ಕಮ್ಮ ಮಾಡಿದ್ರು. ಅವರೆಲ್ಲ ನಮ್ಮ ಚಿಕ್ಕಮ್ಮ ಒಂದು 7 kg ಸಣ್ಣ ಆಗಿದ್ದಾರೆ. ಅದಕ್ಕೋಸ್ಕರ ನನಗೆ ಹೇಳಿದ್ರು ಅವರು. ನಾನು ಟ್ರೈ ಮಾಡಿದೆ 15 ದಿನ. ನನಗೆ ಅದೊಂದು 15 ದಿನಕ್ಕೆಲ್ಲ 2 kg ಸಣ್ಣ ಆದೆ. ಅದಕ್ಕೋಸ್ಕರ ಯಾಕಂದರೆ ನಮ್ಗೆ ಯೂಸ್ ಆದರೆ ಅಷ್ಟೇ ನಾವು ಅದನ್ನು ಶೇರ್ ಮಾಡ್ಕೋಬೇಕು, ಇಲ್ಲಾಂದರೆ ಸುಮ್ಮನೆ ಮಾಡೋಕ್ಕೆ ಹೋಗ್ಬಾರ್ದಲ್ವಾ. ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದ್ರಿಂದ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇಷ್ಟು 4 ಐಟಮ್ನ ತಗೊಂಡು ಮೊದಲಿಗೆ ಜೀರಿಗೆನ ಸ್ವಲ್ಪ ಅಂದರೆ ಬೆಚ್ಚಗೆ ಮಾಡ್ಕೋಬೇಕಾಗುತ್ತೆ. ಯಾವುದೇ ಆದರೂ ಅಷ್ಟೇ, ಇದು ತೀರಾ ಜಾಸ್ತಿ ಉರಿಯೋದಕ್ಕೆ ಹೋಗಬಾರ್ದು, ಯಾಕಂದರೆ ಸೀದೋಗಿಬಿಟ್ರೆ ಕಷ್ಟ. ಅದಕ್ಕೋಸ್ಕರ ನೋಡಿ ನಾನಿಲ್ಲಿ ಎಲ್ಲನೂ ಸ್ವಲ್ಪ ಬಿಸಿ ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ಎಲ್ಲನೂ ಅಷ್ಟೇ ಒಂದೊಂದಾಗೆ ಬೆಚ್ಚಗೆ ಮಾಡ್ಕೋಬೇಕು. ನಿಮ್ಮ ಹತ್ರ ಬಾಣಲಿ ಇದ್ದರೆ ಬಾಣಲಿಲಿ ಮಾಡ್ಕೊಳ್ಳಿ. ಬಾಣಲಿಗಳು ಸ್ವಲ್ಪ ತೆಳ್ಳಗಿರ್ತಾವಲ್ವ, ಒಂಥರ ಸೀದೋಗಾಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಮಂದ ಆಗಿರೋವಂಥ ಪಾತ್ರೆನ ತಗೊಂಡಿದ್ದೀನಿ. ಈ ಥರ ಅಲ್ಯೂಮಿನಿಯಂ ಪಾತ್ರೆ ಬರುತ್ತಲ್ಲ, ಸ್ವಲ್ಪ ಮಂದ ಇರೋದು, ಅದರಲ್ಲಿ ಫ್ರೈ ಮಾಡ್ತಾ ಇರೋದು ನಾನು. ತೀರಾ ತೆಳ್ಳಗಿರೋ ಬಾಣಲಿಲಾಗಿದ್ರೆ ಸ್ವಲ್ಪ ಸೀದೋಗುತ್ತದು. ಅದಕ್ಕೋಸ್ಕರ ನೋಡಿ ಹೀಗೆ ಸುಮ್ಮನೆ ಲೈಟಾಗಿ ಸ್ವಲ್ಪ ಬೆಚ್ಚಗೆ ಮಾಡಬೇಕಷ್ಟೇ. ಜಾಸ್ತಿ ಏನು ತೀರಾ ಇದು ಮಾಡೋ ಹಾಗಿಲ್ಲ. ಎಲ್ಲನೂ ಬೆಚ್ಚಗೆ ಮಾಡಿಕೊಂಡು ಇದನ್ನು ಏನು ಮಾಡಬೇಕು ಅಂದರೆ ಆರೋದಕ್ಕೆ ಬಿಡಬೇಕು. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಎಲ್ಲನೂ ಒಂದು ಕಡೆಯಿಂದನೂ. ತಣ್ಣಗಾದ ಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಡೈಲಿ ಕುಡಿಬೇಕು. ಒಂದಿನ ಮಾಡಿ 2ನೇ ದಿನಕ್ಕೆ ಬೇಜಾರಾಯಿತು ಅಂತ ಬಿಟ್ಬಿಡೋದಲ್ಲ. ಡೈಲಿ ಕುಡಿದು ನೋಡಿ ಹೇಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಅಂದರೆ ಇದು ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಒಟ್ಟಲ್ಲಿ ಸ್ವಲ್ಪ ಈ ಬಾಡಿ ಹೀಟು ಅಂತ ಅನಿಸುತ್ತೆ. ಅಂದರೆ ಸ್ವಲ್ಪ ಜಾಸ್ತಿ ನೀರು ಕುಡಿಬೇಕು. ನೀರು, ಈ ಮಜ್ಜಿಗೆ, ಎಳ್ನೀರು ಈ ಥರದ್ದೆಲ್ಲ ಕುಡಿಬೇಕು. ಆಮೇಲೆ ಬಾಳೆಹಣ್ಣು ಆ ಥರ ಎಲ್ಲ ತಿಂದರೆ ಏನು ಅಷ್ಟೊಂದೇನು ಕಷ್ಟ ಅಂತ ಅನಿಸಲ್ಲ. ಮೆಂತ್ಯನ ಸ್ವಲ್ಪ ಜಾಸ್ತಿನೇ ಹುರಿದೆ ಚಟಪಟ ಅನ್ನೋಂಗೆ ನಾನು ನಡೆಯುತ್ತೆ. ಯಾವುದೋ ಒಂದು ಸ್ವಲ್ಪ ಜಾಸ್ತಿ ಹುರಿದ್ರೆ ನೋಡಿ. ಇಲ್ಲಿ ಅಜ್ವಾನ್ ಅಷ್ಟೇ ಸ್ವಲ್ಪ ಲೈಟಿಗೆ ಬೆಚ್ಚಗೆ ಮಾಡ್ಕೋಬೇಕು. ಅಜ್ವಾನ್ಗೆ ಹೋಮ್ಕಾಳು ಅಂತಾರೆ, ನಾವು ಇದಕ್ಕೆ ಅಜ್ವಾನ್ ಅಂತ ಅಂತೀವಿ. ಇದು ಒಂಥರ ಫುಲ್ಲು ಸ್ಮೆಲ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೋಂಪಾಗಿರ್ಬೋದು, ಇದಾಗಿರ್ಬೋದು. ಮತ್ತು ಈ ಅಜ್ವಾನು ಅಷ್ಟೇ ತುಂಬ ಹೀಟ್. ಇದನ್ನು ಸಮೋಸ ಮಾಡೋದಕ್ಕೆಲ್ಲ ಹಾಕ್ತಾರೆ ನೋಡಿರ್ಬೋದು. ಸಮೋಸ ಕಚೋರಿಲೆಲ್ಲ ಈ ಅಜ್ವಾನ ಜಾಸ್ತಿ ಹಾಕಿ ಹಸಿಟ್ಟನ್ನು ಕಲಸಿರ್ತಾರೆ, ಯಾಕಂದರೆ ಇದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ಇಷ್ಟನ್ನು ಬಿಸಿ ಮಾಡಿ ಇಟ್ಟಿದ್ದೀನಿ ನಾನೀಗ. ಇದು ಸ್ವಲ್ಪ ತಣ್ಣಗಾಗಲಿ. ಒಂದು ಸ್ವಲ್ಪ ಇದು ಸ್ಪೂನಲ್ಲಿ ಈ ಥರ ಆಡಿಸೋಣ. ಅಂದರೆ ತೀರಾ ಜಾಸ್ತಿ ಮಾಡಿ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪನೇ ಮಾಡ್ಕೊಳ್ಳಿ. ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಅದು ಅಂದರೆ ಈಗ ಒಂದು 15 ದಿವಸ ವಾರಕ್ಕೊಂದು ಸರಿ ಮಾಡಿಕೊಂಡ್ರೆ ಓಕೆ. ಜಾಸ್ತಿ ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋದು ಅಷ್ಟೊಂದೇನು ಚೆಂದ ಅಲ್ಲ. ಅದಕ್ಕೆ ಹೇಳ್ತಾ ಇರೋದು. ಇವಾಗ ನೋಡಿ ಎಲ್ಲನೂ ನಾನು ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಅಂದರೆ ಈಗ ಫುಲ್ಲು ತಣ್ಣಗಾಗ್ಬಿಟ್ಟಿದೆ ಇವಾಗ. ಅದಕ್ಕೋಸ್ಕರ ನಾನು ಎಲ್ಲನೂ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಜಾರ್ಗೆ ಹಾಕ್ಕೊಂಡು ಇದನ್ನು ಪೌಡ್ರು ಮಾಡಿಬಿಟ್ಟು ಒಂದು ಡಬ್ಬದಲ್ಲಿ, ಅಂದರೆ ಈ ಗಾಳಿ ಆಡ್ದಿರೋಂಥ ಡಬ್ಬದಲ್ಲಿ ಹಾಕ್ಬಿಟ್ಟು ಮುಚ್ಚಳ ಮುಚ್ತೀನಿ. ನಾನು ಡೈಲಿ ಇದೇ ಥರ ಮಾಡ್ತಾ ಇರೋದು. ಅದಕ್ಕೋಸ್ಕರ ಅಂದರೆ ನಮ್ಗೆ ಒಳ್ಳೆಯದಾದರೆ ಅಷ್ಟೇ ನಾವು ಹೇಳ್ಕೋಬೇಕು, ಇಲ್ಲಾಂದರೆ ಹೇಳ್ಕೊಬಾರ್ದಲ್ಲ. ಹಾಗಾಗಿ ನಾನು ಸುಮಾರು ಒಂದು 20 ದಿವಸ ಕುಡಿದೆ. ಇದು ಮುಂಚೆ ನಾನು ಬೆಳಗ್ಗೆ ಎದ್ದು ತಣ್ಣೀರು ಕುಡಿತಿದ್ದೆ. ಆದರೆ ತಣ್ಣೀರು ಕುಡಿಯೋದ್ರಿಂದ ಏನು ಅಷ್ಟು ಇದೇನು ಇದಾಗಲ್ಲ. ಮುಂಚೆ ಬಿಸಿನೀರು ಕುಡಿತಿದ್ದೆ, ಅದು ಯಾಕೋ ನನಗೆ ಅಡ್ಜಸ್ಟ್ ಆಗಿಲ್ಲ. ಆಮೇಲೆ ತಣ್ಣೀರು ಕುಡಿಯೋದು ಶುರು ಮಾಡಿಕೊಂಡೆ. ಆಮೇಲೆ ಅದನ್ನು ಬಿಟ್ಬಿಟ್ಟು ಆಮೇಲೆ ಇದನ್ನು ಶುರು ಮಾಡಿದೆ. ಇದರಲ್ಲಿ ಆ ಥರ 2 kg ಸಣ್ಣ ಆಗಿರೋದಕ್ಕೆ ನಿಮ್ಮ ಹತ್ರ ಇದನ್ನು ನಾನು ಶೇರ್ ಮಾಡ್ಕೋತಾ ಇರೋದಷ್ಟೇ. ನೋಡಿ ಈ ಥರ ಡಬ್ಬಕ್ಕೆ ಹಾಕ್ಬಿಟ್ಟು ಇವಾಗ ಇಲ್ಲಿ ನೀರು ಕಾಯ್ಸೋಕೆ ಇಟ್ಟಿದ್ದೀನಿ. ಇದೇನು ತೀರಾ ಸುಡೋ ನೀರಲ್ಲಿ ಕುಡಿಬೇಕು ಅಂತ ಏನಿಲ್ಲ. ನಮಗೆ ಕುಡಿಯೋದಕ್ಕೆ ಎಷ್ಟು ಬಿಸಿ, ಆದರೆ ನಮಗೆ ಎಷ್ಟು ಬಿಸಿ ತಡ್ಕೊಳಕ್ಕಾಗುತ್ತೆ ಅಷ್ಟು ಬಿಸಿಲಿ 1 ಸ್ಪೂನ್ ಹಾಕ್ಕೊಂಡು ಆರಾಮಾಗಿ ಕುಡಿಬೋದು. ನೀವು ಬೇಕಾದರೆ ಸೋರಿಸ್ಕೊಂಡು ಕುಡಿಬೋದು, ಯಾಕಂದರೆ ಕೆಳಗಡೆ ಇದು ಪುಡಿದು ಇದಿರುತ್ತಲ್ಲ ಅದೆಲ್ಲನೂ ಕೆಳಗಡೆ ಇರುತ್ತೆ. ಹಾಗಾಗಿ ನೀವು ಬೇಕಾದರೆ ಸೋರಿಸ್ಕೊಂಡು ಕುಡಿಬೋದು. ನಾನಿಲ್ಲಿ ನೀರು ಸ್ವಲ್ಪ ಕುದಿಯೋ ಥರನೇ ಹಾಕಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಬಿಟ್ಟು ನಾನು ಕುಡಿತೀನಿ. ಮತ್ತು ನೋಡಿ ಇಲ್ಲಿ ಸ್ವಲ್ಪ ಸೋರಿಸ್ಕೋಬೋದು ನೀವು ಬೇಕಾದರೆ, ಇಲ್ಲ ಅಂದರೆ ಈ ಥರ ನೀರು ಕುಡ್ಕೊಳ್ಳಿ. ಅದೆಲ್ಲ ಕೆಳಗಡೆನೇ ಇರುತ್ತೆ. ಅದೇ ನಮೇಲೆ ಕುಡಿಯೋಕ್ಕೆ ಹೋಗಬೇಡಿ, ಅದು ತಿನ್ನೋದಕ್ಕೆ ಥರ ಇರುತ್ತೆ ಹೇಳಬೇಕಾದ್ರೆ. ಅದಕ್ಕೋಸ್ಕರ ಮತ್ತೆ ನೋಡಿ ಇದು ಈ ಥರ ಇದೆ, ನೀವು ಟ್ರೈ ಮಾಡಿ, ನಿಮಗೂ ಒಳ್ಳೆಯದಾಗುತ್ತೆ.
ಮತ್ತು ಇಲ್ಲಿ ನಾನು ಬೆಳಗ್ಗೆ ಮತ್ತು ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದೇ ವಿಡಿಯೋ ಜೊತೆಗೆ. ಇದು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಾಬೂಲ್ ಚೆನ್ನಾಗಿರುತ್ತಲ್ಲ ಇದ್ರ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಫುಲ್ ರೆಸಿಪಿ ಶೇರ್ ಮಾಡೋಕ್ಕಾಗಿಲ್ಲ. ಮಾಮೂಲಿ ಇದಕ್ಕೆ ಪಲಾವ್ ಮಸಾಲೆ ಏನಿರುತ್ತಲ್ಲ ಆ ಪಲಾವ್ ಮಸಾಲೆನೇ ಹಾಕಿರೋದು, ಎಕ್ಸ್ಟ್ರಾ ಸಪ್ರೇಟಾಗಿ ಏನೂ ಹಾಕಿಲ್ಲ. ಎಲ್ಲನೂ ಇಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಅಕ್ಕಿ ಎಲ್ಲ ಹಾಕ್ಬಿಟ್ಟು ಇಲ್ಲಿ ನೋಡಿ ವಿಸಲ್ಗೆ ಇಟ್ಟಿದ್ದೀನಿ. ನಾನು ಹೇಳಲ್ವ ಪ್ರತಿ ಸರಿನೂ ಈ ಕುಕ್ಕರೇ ದೊಡ್ಡ ಪ್ರಾಬ್ಲಮ್ ನಮ್ಮ ಮನೇಲಿ. ಹೇಳಬೇಕಂದ್ರೆ ಈ ಕುಕ್ಕರಿಂದನೇ ನನ್ನ ಟೈಮೆಲ್ಲ ವೇಸ್ಟ್ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಹೊಸ ಕುಕ್ಕರು ವಿಸಲ್ಲೇ ಬರಲ್ಲ. ಫಸ್ಟ್ ಸ್ಟಾರ್ಟಿಂಗ್ ತಗೊಂಡಾಗ ಬರೋದು, ಈಗಂತೂ ಬರೋದೇ ಇಲ್ಲ. ಈ ಥರ ದಮ್ ಕಟ್ಟಬೇಕು, ಲಾಸ್ಟಲ್ಲಿ ಮಾಡಿಬಿಟ್ಟು ಈ ಥರ ದಮ್ ಕಟ್ಟಿಬಿಡಬೇಕು ನೋಡಿ. ಈ ಥರ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ನೀವು ಮೊಸರು ಗೊಜ್ಜು ಮಾಡ್ಕೋಬೋದು. ನಾನಿಲ್ಲಿ ಏನೂ ಮಾಡಿಲ್ಲ, ಯಾಕಂದರೆ ನನಗೆ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಅಂದರೆ ಮನೇಲಿ ಇದ್ದಿದ್ದ ದಿವಸ ನಾನು ಮಾಡ್ತೀನಿ, ಇಲ್ಲಾಂದರೆ ಮಾಡೋದಿಲ್ಲ. ಮತ್ತು ನನ್ನ ಮಗಳಿಗೆ ತಲೆ ಬಚ್ಚಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ಬಂದೆ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಫುಲ್ಲು ಸೆಕೆ ಇವತ್ತು. ಮತ್ತು ಅಲ್ಲಿಂದ ಒಂದೇ ಉಸಿರಿಗೆ ಓಡಿ ಬಂದೆ, ಬಸ್ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಹೇಗೋ ಬಸ್ ಇನ್ನೇನು ಹೊರಡ್ತಾ ಇತ್ತು. ಪಾಪ ನಾವು ಓಡಿ ಬರೋದು ನೋಡಿಬಿಟ್ಟು ಬಸ್ ನಿಲ್ಲಿಸಿದ್ರು, ಯಾಕಂದರೆ ನಾವು ಯಾವಾಗಲೂ ಹೋಗ್ತಾ ಇರ್ತೀವಲ್ಲ. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಂಡು ಹೋದೆ. ಮತ್ತು ನನ್ನ ಪರ್ಸಲ್ಲಿ ಕುಂಬಳಕಾಯಿ ಬೀಜ ಇತ್ತು, ಅದನ್ನು ಒಂದೆರಡು ತಿಂದೆ. ಯಾಕೋ ಬೆಳಗ್ಗೆನೇ ಏನೋ ಒಂಥರ ಸುಸ್ತು, ಫುಲ್ಲು ಸೆಕೆ, ಏನೋ ಗೊತ್ತಿಲ್ಲ ಏನಾಯಿತು ಅಂತ ಹೇಳ್ಬಿಟ್ಟು ಇವತ್ತು. ಹಾಗಾಗಿ ಕುಂಬಳಕಾಯಿ ಬೀಜ ತಿನ್ಕೊಂಡು ಬಸ್ಸು ಹೊರಡ್ತಾ ಇತ್ತು ನೋಡಿ. ಫುಲ್ಲು ಮಳೆ ವಾತಾವರಣ ಆಗಿದೆ. ಇದೇನು ಗೊತ್ತಾ, ಈ ಥರ ಇರುತ್ತೆ, ಅದಕ್ಕೆ ಬರೋದು ಇಲ್ಲ ಹೋಗೋದು ಇಲ್ಲ. ಹೇಳಬೇಕಂದ್ರೆ ಆ ಥರ ವಾತಾವರಣ ಇದು. ಮತ್ತು ನಾವು ಈ ಬಸ್ ಇಳಿದ್ಬಿಟ್ಟು ಇನ್ನೊಂದು ಬಸ್ ಹತ್ತಬೇಕಿತ್ತು, ಯಾಕಂದರೆ ಇವತ್ತು ನಾವು ತುಂಬ ದೂರ ಹೋಗಬೇಕಿತ್ತು ಬೇರೆ ಊರಿಗೆ. ಹಾಗಾಗಿ ಇನ್ನೊಂದು ಬಸ್ ಹತ್ಕೊಂಡು ಕೂತ್ಕೊಂಡು ಇದರಲ್ಲಿ ಇನ್ನೂ ಜನನೇ ಬಂದಿರಲಿಲ್ಲ. ಇದ್ದಿದ್ದೆ ಒಂದು 4 ಜನಕ್ಕೆಲ್ಲ ಹೊರಡ್ತು ಬಸ್ಸು. ಅದೇನು ಜಾಸ್ತಿ ಟೈಮ್ ನಿಂತ್ಕೊಳ್ಳೋಕೆ ಹೋಗಿಲ್ಲ. ಮತ್ತು ಇಲ್ಲೊಂದು ಹೋಟ್ಲು ಇತ್ತು, ಇಲ್ಲೂ ನಾವು ತಿಂಡಿ ತಿಂದಿಲ್ಲ, ಹಾಗೆ ಹೊರಟೋದು. ನೋಡೋಣ ಯಾವುದಾದ್ರೂ ಹೋಟ್ಲು ಮುಂದೆ ಸಿಗುತ್ತೇನೋ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋದ್ರೆ ಅಲ್ಲಿ ನೋಡಿದ್ರೆ ಎಂಥ ಹೋಟ್ಲು ಇರಲಿಲ್ಲ, ಏನೂ ಇಲ್ಲ. ಸುಮ್ಮನೆ ಹೋಗಿದ್ದತ್ತಾಗಿ ಇವತ್ತೆಲ್ಲ ಗೊತ್ತಾಯಿತು, ಇವತ್ತಿನ ಕೆಲಸ ಕೆಟ್ಟೋಯ್ತು ಅಂತ ಹೇಳ್ಬಿಟ್ಟು. ಮತ್ತು ಹೋಗ್ಬಿಟ್ಟು ಈ ಊರಲ್ಲಿ ನೋಡಿ, ಇಲ್ಲೊಂದು ಊರು ತೋರಿಸ್ತಾ ಇದ್ದೀನಲ್ಲ ನಾನು. ಈ ಊರಲ್ಲಿ ಇಳಿದು ಈ ಊರಲ್ಲಿ ವ್ಯಾಪಾರನೇ ಆಗಿಲ್ಲ, ಬೋಣಿನೇ ಆಗಿಲ್ಲ. ಮತ್ತು ಬಸ್ ಹತ್ತಕ್ಕೆ ಬಂದು ಕೂತಿರೋದು, ಇದು 3ನೇ ಊರು ನಾನು ಬಂದು ಕೂತಿರೋದು. ಅಲ್ಲಿ ಇಳಿದು ಅಲ್ಲಿಂದ ಅದೊಂದೂರು, ಪಕ್ಕದೊಂದೂರು, ಇದು 3ನೇ ಊರು. ಹೇಳ್ಬೇಕಾದ್ರೆ ಇವತ್ತು ಹೋಗಿದ್ದಕ್ಕೆ ನನಗೆ ಲಾಸ್ ಆಯಿತು. ಒಂದೊಂದು ದಿವಸ ಆದರೆ ಆಗ್ಬಿಡುತ್ತೆ ಫ್ರೆಂಡ್ಸ್, ಇಲ್ಲಾಂದರೆ ಆಗೋದಿಲ್ಲ. ಇಲ್ಲ ನೋಡಿ, ನಿಮ್ಗೊಂದು ನವಿಲು ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಅಂದರೆ ಅక్కడ ಕೂತಿದೆ, ಸರಿಯಾಗಿ ಕಾಣಿಸ್ತಾ ಇಲ್ಲ ನಿಮಗೆ. ಡೈಲಿ ನವಿಲುಗಳು ನೋಡ್ತೀನಿ ನಾನು, ಒಂಥರ ಖುಷಿಯಾಗುತ್ತೆ ಹೇಳ್ಬೇಕಂದ್ರೆ ಈ ನವಿಲುಗಳನ್ನು ನೋಡೋಕ್ಕೆ. ಅಂದರೆ ತುಂಬ ಚೆನ್ನಾಗಿರ್ತವೆ. ಅಂದರೆ ಹತ್ರ ಫೋನ್ ತಗೊಂಡು ಹೋಗಿದ ತಕ್ಷಣ ಆರೋಗ್ಬಿಡ್ತವೆ ಹೇಳ್ಬೇಕಂದ್ರೆ. ಹಾಗಾಗಿ ಮತ್ತು ನೋಡಿ ಇಲ್ಲಿ ಅದೇ ಇನ್ನೊಂದು ಊರಂದ್ವಲ್ಲ, ಅಲ್ಲಿ ಬಂದು ಅದು ಬಸ್ ಬರುತ್ತೆ 11 ಗಂಟೆಗೆ. ಇಲ್ಲಿಗೆ ಬಂದೆ ನಾನು. ಇವರು ಬಟ್ಟೆ ತರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲೊಂದು ಎಡವಟ್ಟಾಯಿತು. ಈ ಅಮ್ಮನಿಗೆ ನಾನು ಯಾವಾಗಲೂ ಬ್ಲೌಸ್ ಕೊಟ್ಟಿದ್ದೆ, ಆದರೆ ಹೆಚ್ಚು ಕಮ್ಮಿ 2.5 ತಿಂಗಳಿಂದ ಬ್ಲೌಸ್ ಕೊಟ್ಟಿರೋದು. ಅದನ್ನು ಇವತ್ತು ರಿಟರ್ನ್ ಮಾಡಿದ್ರು ನೋಡಿ. ಈಗೇನು ಗೊತ್ತಾ, ಇವ್ರ ಅಂಗಡಿಗಳಲ್ಲಾದರೆ ಹೋಗಂಗೆ ಕೊಡೋದಕ್ಕಾಗಲ್ಲ. ಈ ಊರಿಗೆ 5 ಸರಿ ಬಂದಿದ್ದೀನಿ ನಾನು, ಆವಾಗೆಲ್ಲ ಕೊಟ್ಟಿಲ್ಲ. ಇವರು ಬಂದಾಗ ನಾನು ಇರಲಿಲ್ಲ, ನೀನು ಬಂದಾಗ ನಾವಿರಲಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಬೇರೆ ತಗೊಂಡ್ರು. ಇನ್ನೊಬ್ಬರು ಮಾತ್ರ ವಾಪಸ್ ಕೊಟ್ಬಿಟ್ಟು ಅವ್ರು ವಾಪಸ್ ಕೊಟ್ಟರು. ಕಮ್ಮಿ ರೇಟಿನ ತೊಗೊಬಿಟ್ಟು ಜಾಸ್ತಿ ರೇಟಿನ ಕೊಡು ಅಂದರು. ಅದಕ್ಕೆ ನಾನು ಅವ್ರ ದುಡ್ಡು ವಾಪಸ್ ಕೊಟ್ಬಿಟ್ಟು ಕೊಡಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಸ್ ಹತ್ಕೊಂಡು ಬಂದು, ನಮ್ಮ ಅಮ್ಮನಿಗೂ ಬೋಣಿ ಆಗಿಲ್ಲ, ನನಗೂ ಬೋಣಿ ಆಗಿಲ್ಲ. ಅಲ್ಲಿಂದ ಬಂದು ಹೋಟ್ಲಿಗೆ ಹೋದ ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ 11:15 ಆಗಿಬಿಟ್ಟಿತ್ತು. 11:15, 11:45 ಹೋಗಿ ಇಡ್ಲಿ ತಿನ್ಕೊಂಡು ಮತ್ತೆ ಬಸ್ ಬಂತು ಅಂತ ಹೇಳ್ಬಿಟ್ಟು ಬಸ್ ಹತ್ಕೊಬಂದು. ಹಾಗೆ ಒಂದೊಂದು ದಿವಸ ಹಾಗಿದ್ರೆ ಆಗಿಬಿಡುತ್ತೆ. ಈ ವ್ಯಾಪಾರ ಹೇಗೆ ಅಂದರೆ 10 ಗಂಟೆ ಒಳಗೆ ಬೋಣಿ ಆದರೆ ಆಗುತ್ತೆ, 100% ಆಗುತ್ತೆ ಅಂತ. ಅದ್ರ ಮೇಲೆ ಏನೇ ಮಾಡಿದ್ರು ಆಗಲ್ಲ ಫ್ರೆಂಡ್ಸ್. ಆವಾಗ ಮೂಡೇ ಹೊರಟೋಗುತ್ತೆ ವ್ಯಾಪಾರ ಮಾಡೋದು. ಹಾಗಾಗಿ ಜಾಸ್ತಿ ಓಡಾಡೋಕೆ ಹೋಗಲ್ಲ, ಬಂದುಬಿಡ್ತೀವಿ. ಮತ್ತು ಇದಾಗಿತ್ತು ಇವತ್ತಿನ ವೀಡಿಯೋ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.